ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ. ನಾನು ಮೊನ್ನೆ ಮೈಸೂರಲ್ಲಿದ್ದೆ. ಆವಾಗ ಮತ್ತೆ ನನ್ನನ್ನು ಎಲ್ಲರಿಗೂ ಕೂಡ ಮನವಿ ಕೊಡಬೇಕಂತ ಹೇಳಿ ಮುನಿಯಪ್ಪ ಅವರು ಮತ್ತು ಇವರೆಲ್ಲರೂ ಕೂಡ ಎಲ್ಲ ಮಿನಿಸ್ಟ್ರಿಗೂ ಹೋಗಿ ಕೊಡಬೇಕಂತ ನಾನು ಹೇಳಿದೆ. ಪರ ಎಲ್ಲ ಕೊಟ್ಟಿದ್ದೀನಿ ಅಂದ್ಕೊಳ್ಳಿ ಸರ್ ಅಂತ, ಏನು ತೊಂದರೆ ಏನಿಲ್ಲ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ ಅಂತ. ಮತ್ತು ಖರ್ಗೆ ಅವರು ಕೂಡ ಮಾತುಕತೆ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ, ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅಂತ. ನೋಡೋಣ, ಇವತ್ತು ಮತ್ತೆ ಡಿಸ್ಕಷನ್ ಮಾಡಿ ಅದು ಇದರಲ್ಲಿ ಆಗೋಯ್ತು. ಅದು ಲಾಸ್ಟ್ ಕ್ಯಾಬಿನೆಟಲ್ಲಿ ನಾನಿರಲಿಲ್ಲ, ನಂಗೆ ಸ್ವಲ್ಪ ಕಾಲ್ದು ಫ್ರ್ಯಾಕ್ಚರ್ ಆಗಿತ್ತು, ಸೊ ನಾನು ಹೋಗಲಿಲ್ಲ. ಬಟ್ ಇವಾಗೇನೋ ಮತ್ತೆ ಮೋಸ್ಟ್ಲಿ ಇವತ್ತು ಡಿಸ್ಕಷನ್ ಆಗೇ ಆಗುತ್ತೆ. ಸೊ ಖರ್ಗೆ ಸಾಹೇಬರು ಹೇಳ್ದಂಗೆಲ್ಲ ಕುತ್ಕೊಂಡು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಐ ಥಿಂಕ್ ವಿಲ್ ಹ್ಯಾವ್ ಎ ಡಿಸ್ಕಷನ್. ನೋಡೋಣ ಅದೇನು ಅಂತ. ನಾನು ಡೀಟೇಲ್ಸ್ ಅಲ್ಲ, ಈಗ ನಮ್ಮ ಹಕ್ಕನ್ನು ಕೇಳೋದು ನಮ್ಮ ಕರ್ತವ್ಯ ಅಲ್ವಾ. ಈಗ ಈ ಡಿಸಿಷನ್ಸ್ನ BJPಯವರು ಏನು ಟೀಕಾ ಟಿಪ್ಪಣಿ ಮಾಡ್ತಾರೆ, ಅವ್ರು ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಯಾಕೆ ನಮ್ಮ ಮೈ ಮೇಲೆ ಹಾಕ್ಕೋಬೇಕು? ಹಂಗಲ್ಲ. ಕಾಂಗ್ರೆಸ್ ಪಕ್ಷದವರು ಸೋಷಿಯಲ್ ಜಸ್ಟಿಸಿಗೆ ಹೋಗ್ತಾರೆ ಯಾವಾಗಲೂ ಕೂಡ. ಆವಾಗ ವ್ಯತ್ಯಾಸಗಳು ಬರ್ತವೆ. ಆವಾಗ ಏನು ಮಾಡಬೇಕು? ಮಾತುಕತೆ ಮಾಡಿಕೊಂಡು ಚರ್ಚೆ ಮಾಡಬೇಕು. ಎಲ್ಲರಿಗೂ ಹಕ್ಕಿರ್ತದೆ, ಕೇಳೋದಕ್ಕೆ ಎಲ್ಲರಿಗೂ ಹಕ್ಕಿರ್ತದೆ. ಈಗ ನಾವು OBC ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ, ಇನ್ನೊಬ್ಬರು ಅವ್ರ ಹಕ್ಕನ್ನು ಕೇಳ್ತಾರೆ. ಹಕ್ಕನ್ನು ಕೇಳಬೇಡ್ರಿ ಅಂತ ಹೇಳ. ಅದು ಇವತ್ತು 4 ಗಂಟೆಗೆ ಮೋಸ್ಟ್ಲಿ ಇದನ್ನು ಮತ್ತೆ ಚರ್ಚೆ ಆಗೇ ಆಗುತ್ತೆ. ಯಾಕೆಂದರೆ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ಅವ್ರು ಭೇಟಿ ಮಾಡಿದ್ದಾರೆ. ನಾನು ಅವತ್ತು ಅಲ್ಲಿದ್ದೆ. ಅವರೆಲ್ಲರೂ ಕೂಡ ಹೋದಾಗ ಮುನಿಯಪ್ಪ ಅವರು, ನಮ್ಮ ನಮ್ಮ ಅಬಕಾರಿ ಸಚಿವರು ತಿಮ್ಮಾಪುರ ಅವರು, ಚಂದ್ರಪ್ಪ ಅವರು XMP ಅವರೆಲ್ಲರೂ ಕೂಡ ಸುಮಾರು ಜನರು ಬಂದಿದ್ದರು. ಅಲ್ಲೇ ನಮಗೂ ಕೂಡ ಕೇಳಿದರು, ಹೀಗೆ ಅಂತ ಹೇಳಿದರು. ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತಾರೆ.